ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮುಖಕ್ಕೆ ಮಸಿ ಬಳಿಯುವುದ್ರ ಮುಖಾಂತರ ಇಲ್ಲಿ ವೃಂದ ಭಾರ್ಗವಿಯನ್ನ ಟಕ್ಕರ್ ಕೊಟ್ಟು ಮಕಾಡೆ ಮಲ್ಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಮುಖಕ್ಕೆ ಮಸಿ ಬಳಿದ ಮಾತ್ರಕ್ಕೆ ಭಾರ್ಗವಿ ಸುಮ್ಮನಿದ್ದು ವೃಂದಾಗೆ ಸೂತು ತಲೆ ತಗ್ಗಿಸ್ಬಿಡ್ತಾಳ. ಏನಾಗತ್ತೆ, ಏನಾಯಿತು ಅಂತದ್ದು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಅರ್ಜುನ್ ಮೇಲೆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾಳೆ. ಅರ್ಜುನ್ ಯಾವಾಗ JP ಪಾಟೀಲ್ ಮಗ ಅಂತ ಗೊತ್ತಾಯಿತು, ಅರ್ಜುನ್ ಮನೆಗೂ ಕೂಡ ಬರೋದಕ್ಕೆ ಒಪ್ಕೊಳ್ಳಿಲ್ಲ ಭಾರ್ಗವಿ. ಬಟ್ ತದನಂತರ ಅರ್ಜುನ್ನ ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿದ ನಂತರ ಭಾರ್ಗವಿ ಅರ್ಜುನ್ ಮೇಲೆ ವಿಶ್ವಾಸವಿಟ್ಟು ಆ ಮನೆಗೆ ಬರ್ತಾಳೆ. ಬಟ್ ಯಾವಾಗ JP ಪಾಟೀಲ್ ಅರ್ಜುನ್ ನನಗೋಸ್ಕರ ನಿನ್ನ ಮದುವೆ ಆಗಿದ್ದಾನೆ, ನಿನ್ನ ಪ್ರೀತಿ ಬಲೆಯಲ್ಲಿ ಬೀಳ್ಸಿದ್ದಾನೆ, ಟ್ರ್ಯಾಪ್ ಮಾಡಿದ್ದಾನೆ, ನಿನ್ನನ್ನು ಈ ಮನೆಯಲ್ಲಿ ಲಾಕ್ ಮಾಡೋದ್ರ ಮುಖಾಂತರ ನಿನ್ನನ್ನು ನನ್ನ ಮುಂದೆ ಸೋಲ್ಸಿದ್ದಾನೆ ಅಂತ ಹೇಳಿದ್ರು, ನಿಜವಾಗ್ಲೂ ಭಾರ್ಗವಿಯ ಮಾತನ್ನ ನಂಬ್ಕೋತಾಳೆ. ಜಸ್ಟ್ JP ಪಾಟೀಲ್ ಮಾತನ್ನ ಅಷ್ಟೇ ಅಲ್ಲ, ವೃಂದ ಆಡ್ದಂತ ಆ ಮಾತಿನ ಬಗ್ಗೆ ಕೂಡ ಭಾರ್ಗವಿ ಬೆಲೆ ಕೊಟ್ಬಿಡ್ತಾಳ. ಖಂಡಿತವಾಗ್ಲೂ ವೃಂದ ಎಂತವಳು ಅಂತ ಕೂಡ ಗೊತ್ತಿದ್ದು ಭಾರ್ಗವಿ ಯಾಕೆ ವೃಂದ ಮಾತನ್ನ ಅಷ್ಟು ವ್ಯಾಲ್ಯೂ ಕೊಟ್ಟರು ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ಇಲ್ಲಿ ವೃಂದ ಆಡ್ದಂಥ ಮಾತುಗಳು ಭಾರ್ಗವಿ ಮನಸ್ಸನ್ನ ತುಂಬಾ ಅಂದ್ರೆ ತುಂಬಾ ಕದಲಿಸ್ಬಿಡುತ್ತೆ. ಸಂಧ್ಯಾ ಸಾವಿಗೆ ಅರ್ಜುನ್ನೇ ಕಾರಣ ಅಂತ ವೃಂದ ಹೇಳ್ಬಿಡ್ತಾಳೆ. ಅದನ್ನ ನಂಬ್ಕೋತಾಳೆ ಭಾರ್ಗವಿ ಕೂಡ. ಯಾಕಂದ್ರೆ ಅವತ್ತು ನಡೆದಂತ ಒಂದಷ್ಟು ಸಿಚುವೇಶನ್ಸ್ ಖಂಡಿತವಾಗ್ಲೂ ಅರ್ಜುನ್ ವಿರೋಧವಾಗಿ ನಿಂತಿರುತ್ತೆ. ಅದೇ ಕಾರಣಕ್ಕೆ ಆ ಒಂದು ಸಂದರ್ಭ ಸನ್ನಿವೇಶವನ್ನ ಯೋಚನೆ ಮಾಡಿದೆ ಖಂಡಿತ ವೃಂದ ಹೇಳ್ತಿರೋದು ನಿಜ. ಅರ್ಜುನ್ನೇ ಸಂಧ್ಯಾನ ಸಾಯಿಸಿರ್ಬೋದು, ಶಕ್ತಿ ಪ್ರಸಾದ್ ಕಡೆ ರೌಡಿಗಳಿಗೆ ಸಂಧ್ಯಾನ ಅರ್ಜುನ್ನೇ ಒಪ್ಸಿರ್ಬೋದು ಅಂತ ಭಾರ್ಗವಿ ಅಸ್ಯೂಮ್ ಮಾಡ್ಕೊಂಡ್ ಬಿಡ್ತಾಳೆ. ನೇರವಾಗಿ ಪ್ರಶ್ನೆಯನ್ನ ಕೂಡ ಮಾಡ್ತಾಳೆ ಭಾರ್ಗವಿ ಅರ್ಜುನನ್ನ. ಆದ್ರೆ ಅರ್ಜುನ್ ತಾನು ತಪ್ಪೇ ಮಾಡಿಲ್ಲ, ತಾನು ಇನ್ನೂ ಖಂಡಿತವಾಗ್ಲೂ ಸಂಧ್ಯಾ ಸಾಯಿಸಿದ್ದು ಯಾರು ಅನ್ನೋದನ್ನ ಪತ್ತೆ ಹಚ್ತೀನಿ ಅಂತ ಹೇಳ್ತಾರೆ. ಇದರ ಜೊತೆಗೆ ಅರ್ಜುನನ್ನ ಒಂದಷ್ಟು ನಡವಳಿಕೆ ಭಾರ್ಗವಿ ಮನಸ್ಸನ್ನ ಬದಲಾಯಿಸತ್ತ. ಶಕುಂತಲಾ ರುದ್ರ ಆಡಿದಂತ ಮಾತುಗಳು ಭಾರ್ಗವಿ ಮನಸ್ಸನ್ನ ಬದಲಾಯಿಸತ್ತ. ಇನ್ನೇನು JP ಪಾಟೀಲ್ ವೃಂದ ಪ್ಲಾನ್ ಉಲ್ಟಾ ಹೊಡಿಬೇಕು, ಇಲ್ಲಿ ಅರ್ಜುನನ್ನ ಭಾರ್ಗವಿ ಒಪ್ಕೋಬೇಕು ಅನ್ನೋಷ್ಟ್ರ ಒಳಗಡೆ ವಂದನಾ ಎಂಟ್ರಿ ನಿಜವಾಗ್ಲೂ ಮತ್ತೆ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ನಿಜವಾಗ್ಲೂ ಬೇಡವಾದ ಭಾವನೆಗಳನ್ನೇ ಸೃಷ್ಟಿ ಮಾಡಿಬಿಡತ್ತೆ. ಇಲ್ಲಿ ಅಲ್ಲೂ ಕೂಡ ಅರ್ಜುನ್ ವಂದನಾನ ಇಷ್ಟಪಟ್ಟು ಮದುವೆ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ JP ಪಾಟೀಲ್ ಮತ್ತೆ ಅರ್ಜುನನ್ನ ಲಾಕ್ ಮಾಡ್ತಿದ್ದಾರೆ. ಇಲ್ಲಿ ಭಾರ್ಗವಿಗೆ ನೀನು ಒಬ್ಬ ವ್ಯಕ್ತಿಯನ್ನ ನಂಬಕ್ಕೂ ಮುನ್ನ ಅವನು ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ತಿಳಿದ್ಕೋ, ಜಸ್ಟ್ ಆರ್ಟಿಕಲ್ನ ಬಾಯ್ ಮಾಡಿ ಬಂದು ಅಲ್ಲಿ ಕೋರ್ಟಲ್ಲಿ ಒಪ್ಸಿ ಕೇಸ್ ಗೆಲ್ಲೋದಲ್ಲ ಅಂತ ಹೇಳ್ತಾರೆ. ಇಂಥ ಒಂದಷ್ಟು ಮಾತುಗಳು ಭಾರ್ಗವಿ ಮನಸ್ಸನ್ನ ಕದಲಿಸುತ್ತೆ. ಜೊತೆಗೆ ಅಪ್ಪನ ಮನೇಲಿ ಕೂಡ ಹೋಗೋಕೆ ಆಗ್ತಿಲ್ಲ. ಅಲ್ಲಿ ಅಮ್ಮ ಕೂಡ ಸತ್ರು ಬದುಕಿದ್ರು ಕಷ್ಟನೋ ಸುಖನೋ ಗಂಡನ ಮನೇಲೆ ಇರಬೇಕು ಅಂತ ಹೇಳ್ದಂಥ ಒಂದಷ್ಟು ಮಾತುಗಳು ಭಾರ್ಗವಿ ಇದೇ ಮನೆಯಲ್ಲಿ ಲಾಕ್ ಮಾಡೋ ಹಾಗೆ ಮಾಡಿದ. ಅದೇ ಕಾರಣಕ್ಕೆ ಆ ಮನೆಯಲ್ಲಿ ಕೂತು ತಿನ್ನೋ ಬದಲು ಕೆಲಸ ಮಾಡಿ ತಿನ್ನೋಣ ಅಂತ ನಿರ್ಧಾರವನ್ನ ಮಾಡ್ಕೋತಾಳೆ. ಇಲ್ಲಿ ಶಕ್ತಿ ಪ್ರಸಾದ್ ಕೂಡ ತನ್ನ ಮಗಳಿಗೆ ಧೈರ್ಯವನ್ನ ಹೇಳ್ತಿದ್ದಾರೆ. JP ಪಾಟೀಲ್ ವೃಂದ ಕೂಡ ಸೇರ್ಕೊಂಡು ವಂದನಾಗೆ ಮತ್ತೆ ಕನಸಿನ ಗೋಪುರವನ್ನ ಕಟ್ಸುತ್ತಿದ್ದಾರೆ. ಖಂಡಿತವಾಗ್ಲೂ ಅರ್ಜುನ ನಿನಗೆ ಸಿಗ್ತಾನೆ, ಭಾರ್ಗವಿ ಮನೆ ಬಿಟ್ಟು ಹೋಗ್ತಾಳೆ, ಅವರಿಬ್ಬರ ನಡುವೆ ಡಿವೋರ್ಸ್ ಆಗತ್ತೆ ಅಂತೆಲ್ಲಾನು ಕೂಡ ಹೇಳಿ ವಂದನಾ ತಲೆಯನ್ನ ಕೆಡಿಸ್ತಿದ್ದಾರೆ. ಆ ಕಡೆ ವಂದನಾ ಕೂಡ ಇದೇ ಮಾತನ್ನ ನಂಬ್ಕೊಂಡಿದ್ದಾಳೆ. ಅದರ ಜೊತೆಗೆ ರೀತು ಮದುವೆಯನ್ನ ವಿಕಿ ಜೊತೆ ಮಾಡಬೇಕು, ಅದ್ರ ಮುಖಾಂತರ ಅರ್ಜುನನ್ನ ಲಾಕ್ ಮಾಡಬೇಕು. ಇಲ್ಲಿ ರೀತು ಬದುಕು ಸರಿ ಹೋಗದೆ ಇದ್ರೆ ಖಂಡಿತವಾಗ್ಲೂ ಅರ್ಜುನ್ ವಂದನಾನ ಮದುವೆ ಆಗ್ತಾನೆ ಅನ್ನೋ ರೀತಿಯಲ್ಲೂ ಕೂಡ ಷಡ್ಯಂತ್ರವನ್ನ ರಚಿಸ್ತಿದ್ದಾಳೆ ವೃಂದ. ಇಲ್ಲಿ ಸ್ವಂತ ಅಕ್ಕ ಆಗಿದ್ರು ಕೂಡ ಇಲ್ಲಿ ಅರ್ಜುನ್ ಇದು ತನಕ ಗೊತ್ತಿಲ್ಲ ಭಾರ್ಗವಿ ಸ್ವಂತ ಅಕ್ಕ ವೃಂದ ಅಂತ. ಇಲ್ಲಿ ವೃಂದ ದೇವತೆ, ಇಡೀ ಮನೆ ಬಗ್ಗೆ ತಲೆ ಕೆಡಿಸ್ಕೋತಾಳೆ, ಅದರಲ್ಲೂ ನನ್ನ ಪರವಾಗಿ ನಿಂತಿರೋದು ವೃಂದ ಮಾತ್ರ ಅಂತ ಅರ್ಜುನ್ ಭಾವಿಸ್ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಅರ್ಜುನ್ ವೃಂದ ಹೇಳಿದ ಎಲ್ಲ ಮಾತುಗಳನ್ನ ಕೂಡ ಕೇಳ್ಕೊಂಡು ತನ್ನ ಬದುಕನ್ನ ಮತ್ತಷ್ಟು ಹಳ್ಳ ಹಿಡಿಸ್ಕೊತಿದ್ದಾರೆ. ಅತ್ತ ಕಡೆ ತನ್ನ ಮಗಳಿಗೆ ಭಾರವಾಗಿದ್ದಂಥ ರವೀಂದ್ರ ಅವರು, ಭಾರ ಅಂತ ಅನ್ಕೊಂಡಿದ್ದಂಥ ರವೀಂದ್ರ ಅವರು ಇನ್ನು ಮುಂದೆ ತನ್ನ ಮಗಳಿಗೆ ಭಾರ ಆಗಬಾರ್ದು, ನನ್ನ ಪುಟಿ ಕಷ್ಟಪಟ್ಟು ಕೂಡಿಟ್ಟಿದ್ದಂಥ ಅಲ್ಪ ಸ್ವಲ್ಪ ದುಡ್ಡು ಕೂಡ ಅಲ್ಲಿಟ್ಕೊಂಡು ನನಗೆ ಕಳಿಸ್ತಿದ್ದಾಳೆ ಮದುವೆ ಆಗಿ ಹೋದ್ಮೇಲೂ. ಹೊಸದಾಗಿ ಈ ಜೀವನ ಶುರು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳಿರುತ್ತೆ. ಇಲ್ಲ ನಾನು ಮುಂದೆ ಅವಳಿಗೆ ಭಾರ ಆಗೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಎಲ್ಲ ಕಡೆ ಕೆಲಸ ಹುಡುಕ್ತಾರೆ. ಬಟ್ ಎಲ್ಲೂ ಕೂಡ ಕೆಲಸ ಸಿಗುವುದಿಲ್ಲ. ಕೊನೆಗೆ ಸೆಕ್ಯೂರಿಟಿ ಕೆಲಸ ಸಿಗುತ್ತೆ. ಹೆಂಡತಿಗೆ ಗಂಡ ಈ ರೀತಿ ಸೆಕ್ಯೂರಿಟಿ ಜಾಬ್ಗೆ ಹೋಗೋದು ಇಷ್ಟ ಇಲ್ಲ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಅಂತಾರೆ. ಬೇಡ, ಇಷ್ಟು ದಿನ ಮಗಳನ್ನ ದುಡಿಸ್ಕೊಂಡು ಕೂತ್ ತಿಂದ, ಈಗ ಹೆಂಡತಿನ ದುಡಿಸ್ಕೊತಿದ್ದಾನೆ ಅನ್ನೋ ಮಾತು ನನಗೆ ಬೇಡ, ದಯವಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಭಾರ್ಗವಿಗೆ ಈ ಒಂದು ವಿಷಯ ಗೊತ್ತಿಲ್ಲ. ಅತ್ತ ಕಡೆ ವೃಂದ ಕೂಡ ಅಮ್ಮನ್ನ ಕಾಲ್ ಮಾಡಿ ಭಿಕ್ಷೆ ಬೇಡಿ ನನ್ನ ಹತ್ರ ಅನ್ನೋ ರೀತಿಯಲ್ಲಿ ಕೈ ಚಾಚಿದ್ರೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಾಪ ಬೇಕಾದಷ್ಟು ಕಷ್ಟ ಇರುತ್ತೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಸತ್ತು ಹೋಗ್ಬಿಡ್ತೀವಿ ಹೊಟ್ಟೆ ಹಸ್ಕೊಂಡು. ಬಟ್ ನಿನ್ನ ಹತ್ರ ಅಂತೂ ದುಡ್ಡು ತಗೊಳ್ಳೋದಿಲ್ಲ. ನನ್ನ ಮಗಳನ್ನ ಗೋಳಿಗೆ ಹೋಗಬೇಡ ನೀನು,
ನನ್ನ ಮಗಳು ಗಂಡನ ಮನೇಲಿ ಹೇಗೋ ಇದ್ದಾಳೆ, ಚೆನ್ನಾಗಿರ್ಲಿ ಅಂತ ಹೇಳ್ತಾರೆ ಅನ್ನಪೂರ್ಣ. ಪಾಪ ಗೊತ್ತಿಲ್ಲ JP ಪಾಟೀಲ್ ಮನೆ ಸೊಸೆಯಾಗಿ ನಾನು ಇನ್ನೊಬ್ಬ ಮಗಳು ಹೋಗಿದ್ದಾಳೆ, ಬೃಂದ ಅಲ್ಲೇ ದೆವ್ವದ ರೀತಿ ಇದ್ದಾಳೆ ಅಂತ. ಇದೆಲ್ಲದರ ಜೊತೆಗೆ ಶಕುಂತಲಾ ಅವರು ಭಾರ್ಗವಿಗೆ ಒಂದಷ್ಟು ತಿಳಿ ಮಾತುಗಳನ್ನ ಹೇಳ್ತಾರೆ. ಜೊತೆಗೆ JP ಪಾಟೀಲ್ ಗರ್ವಭಂಗಗೊಳಿಸೋದಕ್ಕೆ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ನೀನೇ ಇದನ್ನೆಲ್ಲ ಸರಿಪಡಿಸ್ಬೇಕಾಗಿರೋದು, ಈ ರೀತಿ ಕುತ್ಕೊಳ್ಳೋದಲ್ಲ, ನೀನು ಧೈರ್ಯವಾಗಿ ಮುನ್ನುಗ್ಗಬೇಕು, ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾರೆ. ಆ ಕಡೆ ಸಂಧ್ಯಾ ಬರೆದಂಥ ಒಂದಷ್ಟು ಲೆಟರ್ಸ್, ಆ ಒಂದು ಬಟ್ಟೆಗಳು ಎಲ್ಲವನ್ನ ಕೂಡ ನೋಡಿದ್ದೆ ಭಾರ್ಗವಿಗೆ ಅನ್ಸುತ್ತೆ ನಾನು ಏನು ಮಾಡ್ತಿದ್ದೀನಿ, JP ಪಾಟೀಲ್ ಮನೆ ಕಸ ಗುಡಿಸ್ಕೊಂಡು ಕೂತಿದ್ದೀನಲ್ಲ ನಾನು, ಏನಾಗಿದೆ ನನಗೆ, ಸಮಾಜನ ಕ್ಲೀನ್ ಮಾಡಬೇಕು ಅಂದ್ಕೊಂಡವಳು ನಾನು, ಇವತ್ತು ಶತ್ರು ಮನೆ ಕ್ಲೀನ್ ಮಾಡ್ತಿದ್ದೀನಿ, ಇಲ್ಲ ನಾನು ಯಾಕೆ ಈ ರೀತಿ ಲಾಕ್ ಮಾಡಿದ್ರು ಅಂತ ಸುಮ್ಮನೆ ಇರಬೇಕು, ಇಲ್ಲ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು, ಅಪ್ಪನ ನಂಬಿಕೆನ ಉಳಿಸ್ಕೋಬೇಕು, ಇಲ್ಲಿ ಸಂಧ್ಯಾನಾರು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ, ಅವಳಿಗಾರು ನ್ಯಾಯ ಕೊಡಿಸ್ಲೇಬೇಕು, ಇನ್ನು ಮುಂದೆ ನಾನು ಈ ರೀತಿ ಕೂರೋದಲ್ಲ, ಮೊದಲಿನ ಭಾರ್ಗವಿ ಆಗಬೇಕು ಅಂತ ಯೋಚನೆ ಮಾಡ್ತಾಳೆ. ಇತ್ತ ಕಡೆ ಸಾಕ್ಷಿ ಮತ್ತು ನಿರ್ಮಲಾ ಆರ್ಭಟ ಜೋರಾಗಿರುತ್ತೆ ಭಾರ್ಗವಿ ಮೇಲೆ. ಇಲ್ಲಿ ಭಾರ್ಗವಿ ಏನನ್ನ ಕೂಡ ಮಾತಾಡದೆ ಅವರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾಳೆ. ಅದೇ ರೀತಿ ಒಂದಿನ ಕಾಫಿ ಕೊಟ್ಟಾಗ ಇದು ಒಂದು ಕಾಫಿನ ಅಂತ ಸಾಕ್ಷಿ ಮತ್ತು ನಿರ್ಮಲಾ ಉಗೀತಿದ್ದಾಗ ನಿಜವಾಗ್ಲೂ ಎಂದಿನ ಭಾರ್ಗವಿ ರೆಬೆಲ್ ಆಗಿ ಅವತಾರವನ್ನು ತಾಳ್ಬಿಡ್ತಾರೆ. ಸಾಕ್ಷಿ ನಿರ್ಮಲಾ ಮುಂದೆ ನಿಜವಾದ ಭಾರ್ಗವಿಯ ಎಂಟ್ರಿ ಆಗತ್ತೆ. ಭಾರ್ಗವಿ ನೋಡಿದ್ದೆ ತತ್ತರಿಸಿ ಹೋಗ್ಬಿಡ್ತಾರೆ ಇಬ್ರು ಕೂಡ. ಏನಪ್ಪ ಇವಳ ಇಷ್ಟು ದಿನ ನಮ್ಮ ಮಾತು ಕೇಳ್ಕೊಂಡಿದ್ದು ಅಂತ. ಯಾಕಂದ್ರೆ ಹಂಗೆ ಕೈಯನ್ನ ಇಟ್ಕೊಂಡಿದ್ದ, ಅತ್ತೆ ಚಿಕ್ಕತ್ತೆನೂ ನೋಡ್ದೆ ಇಲ್ಲಿ ಕೈಯನ್ನು ಇಟ್ಕೊಂಡು ನುಲುಚ್ಬಿಟ್ಟಿದ್ದೆ. ಇನ್ನು ಮುಂದೆ ಇದೇ ಭಾರ್ಗವಿನ ನೋಡೋದು, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಭಾರ್ಗವಿ ನೋಡಿದ್ರೆ ಬಟ್ ಇನ್ನು ಮುಂದೆ ಗೊತ್ತಾಗತ್ತೆ ರಿಯಲ್ ಭಾರ್ಗವಿ ಏನು ಅಂತ ಎಚ್ಚರಿಕೆಯನ್ನ ಕೊಡ್ತಾಳೆ. ಜೊತೆಗೆ ಅಷ್ಟು ಎಲ್ಲ JP ಪಾಟೀಲ್ ಆಫೀಸ್ ಹಿಂದೆನೆ ಇಲ್ಲಿ ಭಾರ್ಗವಿ ಸಂಧ್ಯಾ ಫೋಟೋನ ಹಾಕೊಳ್ಳೋದ್ರ ಮುಖಾಂತರ ತನ್ನ ಹೊಸ ಬದುಕಿನ ಹೊಸ ಹಾದಿಯನ್ನು ಶುರು ಮಾಡ್ತಾನೆ. JP ಪಾಟೀಲ್ಗೆ ಸವಾಲನ್ನ ಎಸೆತಿದ್ದಾಳೆ. ಇದನ್ನ ನೋಡಿದ್ದೆ ಬೃಂದ ತತ್ತರಿಸಿ ಹೋಗ್ತಿದ್ದಾಳೆ. ಬೃಂದ ಏನು JP ಪಾಟೀಲ್ ಕೂಡ ತತ್ತರಿಸಿ ಹೋಗ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ ಭಾರ್ಗವಿ ತನ್ನ ಸಂಸಾರದ ವಿಷಯದಲ್ಲಿ ತಲೆ ಕೆಡಿಸ್ಕೋತಾಳೆ. ಆ ಟೈಮಲ್ಲಿ ವಿಕ್ಕಿ ಕೇಸನ್ನ ಖುಲಾಸೆ ಮಾಡಿಸ್ಕೊಂಡ್ಬಿಡೋಣ ಅಂತ JP ಅನ್ಕೊಂಡಿದ್ರು. ಬಟ್ ಎಲ್ಲವೂ ಕೂಡ ಉಲ್ಟಾ ಹೊಡೆದ. ಇಲ್ಲಿ ಭಾರ್ಗವಿ ಮಾವ ಅನ್ನೋದನ್ನು ಕೂಡ ನೋಡ್ದೆ ಸಿಡಿದೆದ್ದು ನಿಂತಿದ್ದಾಳೆ. ಎದುರ ಭದ್ರವಾಗಿ ವೈರಿ ಯುದ್ಧವನ್ನ ಸಾರ್ತದಾಳೆ ಭಾರ್ಗವಿ. ಇದೆಲ್ಲದರ ಜೊತೆಗೆ ಮನೆಯಲ್ಲಿ ಪೂಜೆ ಇದೆ. ಮನೆ ಸುಸಿ ಆಗಿರೋದ್ರಿಂದ ಭಾರ್ಗವಿ ಕೂಡ ತುಂಬ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಆ ಒಂದು ಪೂಜೆಯಲ್ಲಿ ಭಾಗಿಯಾಗಿದ್ದಾಳೆ. ಇಲ್ಲಿ ಬೃಂದ ಅಲ್ಲೂ ಕೂಡ ಒಂದು ತನ್ನ ಕುತಂತ್ರವನ್ನ ಹೂಡಿದಾಳೆ. ಅದ್ರ ಪ್ರಕಾರವಾಗಿ ಒಂದಷ್ಟು ಮುತ್ತೈದೆಯರು ಆ ಮನೆಗೆ ಬರ್ತಾರೆ. ಬರ್ತಿದ್ದಾಗೆ ಇಲ್ಲಿ ಭಾರ್ಗವಿಗೆ ನಿನ್ನಿಂದಾನೇ ಸಂಧ್ಯಾನ ಸಾವಾಗಿದ್ದು, ನೀನೇ ಸಂಧ್ಯಾನ ಸಾಯಿಸಿದ್ದು ಅಂತ ಹೇಳಿ ಭಾರ್ಗವಿ ಮುಖಕ್ಕೆ ಮಸಿಯನ್ನೇ ಬಳಿದು ಬಿಡ್ತಾರೆ. ಇದರಿಂದ ಭಾರ್ಗವಿ ಕುಸ್ತು ಕೂತ್ಕೋತಾಳ. ಖಂಡಿತ ಇಲ್ಲ, ಅದು ನಿಜವಾಗ್ಲೂ ಅವಳಿಗೆ ಬೂಸ್ಟ್ ಕೊಟ್ಟಾಗ ಆಗತ್ತೆ. ಇಂಥವ್ರ ವಿರುದ್ಧ ಸಿಡಿದದ್ದು ಸರಿಯಾಗಿ ಟಕ್ಕರ್ ಕೊಟ್ಟು ಉತ್ತರಿಸಬೇಕು, ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿ ಶಪಥ ಮಾಡ್ತಿದ್ದಾಳೆ. ಅದಕ್ಕೆ ಅರ್ಜುನ್ ಶಕುಂತಲಾ ಇಬ್ರು ಕೂಡ ಸಾಥದ. ಈ ಕಡೆ ಬೃಂದಾಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಉತ್ತರಿಸೋಕೆ ಭಾರ್ಗವಿ ಮುಂದಾಗ್ತಾಳೆ. ನಿಜವಾಗ್ಲೂ ದಂಡಂ ದಶಗುಣಂ ಅಂತಾನೆ ಹೇಳ್ಬೋದು. ಬೃಂದ ಕಾಲ ಕೆಟ್ಟಿತ್ತು. ಇಲ್ಲಿ ಬೃಂದ ಪಾಲಿನ ಶನಿ ಎಂಟ್ರಿ ಕೊಡ್ತಿದ್ದಾರೆ. ಭಾರ್ಗವಿ ಶನಿಯಾಗಿ ಎಂಟ್ರಿ ಕೊಡೋದ್ರ ಮುಖಾಂತರ ಇಲ್ಲಿ ಬೃಂದ ಮತ್ತೆ JP ಪಾಟೀಲ್ಗೆ ವಕ್ರದಸೆ ಶುರುವಾಗ್ತದೆ. ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.